ಮನೆಯವ್ರ ಬಗ್ಗೆ ಮಾತಾಡ್ತಾ ಇರುವಾಗ ಧನು ನಾನು ಹೇಳಲೇಬೇಕು, ಮನೆಯವರ ಸಪೋರ್ಟ್ ಹೆಂಗಿರುತ್ತೆ ಅಂತಂದರೆ ಅದು ಕೂಡ ದೈವದ ಆಶೀರ್ವಾದದ ಥರ ಗಟ್ಟಿಯಾಗಿ ನಮ್ಮ ಜೊತೆಗೆ ನಿಂತ್ಕೊಂಡಿರುತ್ತೆ. ತಂದೆ ಹೋಟೆಲ್ ಸಪ್ಲೈಯರ್, ತಾಯಿ ಈಗಲೂ ಕೂಡ ಬೀಡಿ ಕಟ್ಟೋ ಕೆಲಸ ಮಾಡ್ತಾರೆ. ಸೊ ತಂದೆ ಮತ್ತು ಅಣ್ಣ ಈಗ ಅವರು ಶಾಮಿಯಾನ ಮಾಡ್ತಿದ್ದಾರೆ. ಸೊ 20 ವರ್ಷಕ್ಕೂ ಹೆಚ್ಚು ತಂದೆ ಸಪ್ಲೈಯರ್ ಆಗಿ ಕೆಲಸ ಮಾಡಿದ್ರು. ಬೀಡಿ ಕಾರ್ಮಿಕರ ಮಗಳು, ಹೋಟೆಲ್ ಸಪ್ಲೈಯರ್ ಮಗಳು, ಕರ್ನಾಟಕಕ್ಕೆ ಭಾರತಕ್ಕೆ ಚಿನ್ನ ತಂದುಕೊಟ್ಟು ಚಿನ್ನದ ಥರ ಫಳಫಳ ಅಂತ ಹೊಳಿತಾ ಇದ್ದಾಳೆ. ಹೇಗಿದೆ ಮನೆ, ಏನು ಹೇಳ್ತೀರಾ? ಮತ್ತೆ ಎಲ್ಲ ಬೆಳೆಸ್ತೇವೆ ತುಂಬಾ. ಅಜ್ಜ ಗದ್ದೆ ಎಲ್ಲ ಇದೆ ನನ್ಗೆ. ನನ್ನ ಅಪ್ಪ ಹೋಟೆಲ್ ವೇಟರ್ ಆಗಿ ವರ್ಕ್ ಮಾಡ್ಕೊಂಡು, ಅಮ್ಮ ಬೀಡಿ ಕಟ್ಕೊಂಡು ನನ್ನನ್ನ ಅಂದ್ರೆ ಇಷ್ಟು ದೊಡ್ಡ ಮಟ್ಟಕ್ಕೆ ಅಂದ್ರೆ ಬೆಳೆಸಿದಾರ ಅಂತ ಹೇಳಿದ್ರೆ ಅದು ಸುಲಭದ ವಿಷಯನೂ ಅಲ್ಲ. ಯಾಕಂದ್ರೆ ಒಂದು ಮಗು ಅಲ್ಲ, 3 ಮಕ್ಕಳನ್ನ ಅವರು ಬೆಳೆಸಿದಾರ ಅಂತ ಹೇಳಿದ್ರೆ ಅಷ್ಟು ಆ ರೀತಿ ಕೆಲಸ ಮಾಡ್ಕೊಂಡು ಅಪ್ಪ ಹೇಳ್ತಿದ್ರು ನನಗೆ, ಅಂದ್ರೆ ನಾನು ನಿಮ್ಗೆ ಎಷ್ಟು ನೀವು ಕಲಿತೀರಾ ನೀವು ಅಲ್ಲಿವರೆಗೆ ನಾನು ಕಲಿಸ್ತೇನೆ, ಎಷ್ಟು ಕಷ್ಟ ಆದ್ರು ಅಂತ ಹೇಳಿ. ವಿದ್ಯೆಗೆ 3 ಮಕ್ಳಿಗೆ ಯಾವತ್ತೂ ಕೊರತೆ ಮಾಡ್ಲಿಲ್ಲ ನನ್ನಪ್ಪ. ಬಟ್ ಒಂದ್ ಮಾತು ಹೇಳ್ತಿದ್ರು ನನ್ನಪ್ಪ, ನಾನು ಎಲ್ಲಾ ಕೊಟ್ಟೆ, ಮನೆ ಒಂದು ಮಾಡ್ಸಿಲ್ಲ. ಅಯ್ಯೋ, ಅಣ್ಣ ಇವತ್ತಿನ ದಿವಸ ಮಾಡಿದಾನೆ ಅಣ್ಣ, ಅದೊಂದು ಖುಷಿಯಲ್ಲಿದೆ. ಬಟ್ ಅಪ್ಪ ಹೇಳ್ತಿದ್ರು ಹಾಗೆ. ಬಟ್ ಇನ್ನು ಮುಂದೆ ನಾವೆಲ್ಲ ಇದ್ದೇವೆ, ನಾನು ಇದ್ದೇನೆ ಅವರಿಗೆ ಅಂತ ಹೇಳ್ತೇನೆ. ಯಾಕಂದ್ರೆ ಕೂಡು ಕುಟುಂಬದಲ್ಲಿ ಇರೋದು, ಆ ಕೂಡು ಕುಟುಂಬದಲ್ಲಿ ಹುಟ್ಲಿಕ್ಕೂ ನಾನು ಪುಣ್ಯ ಮಾಡಿದ್ದೇನೆ. ಆ ಮನೆಯವರ ಪ್ರೀತಿಗೆ ಎಲ್ಲರೂ ನನಗೆ ತುಂಬಾ ರೀತಿಯಲ್ಲಿ ಸಪೋರ್ಟ್ ಮಾಡ್ಕೊಂಡು. ಬಟ್ ನನ್ನ ಅಪ್ಪನವರು ಎಜುಕೇಶನ್ ಇಲ್ಲ ನನ್ನ ಅಪ್ಪ ಅಮ್ಮನಿಗೆ. ಒಂದು ಅಮ್ಮ 5th ಸ್ಟ್ಯಾಂಡರ್ಡ್, ಅಪ್ಪ ಒಂದು 7th ವರೆಗೆ ಕಲ್ತಿದಾರ ಅನ್ಸುತ್ತೆ, ಜಾಸ್ತಿ ಕಲೀಲಿಲ್ಲ. ಬಟ್ ಅವರು ಕಲೀಲಿಲ್ಲ ಅಂದ್ರು ಮಕ್ಳಿಗೆ ಯಾವ ರೀತಿಯಲ್ಲಿ ಕೊರತೆ ಮಾಡ್ಲಿಲ್ಲ, ಒಳ್ಳೆ ರೀತಿಯಲ್ಲಿ ನಮ್ಮನ್ನ ನೋಡ್ಕೊಂಡು ಒಳ್ಳೆ ವಿದ್ಯೆ ಬುದ್ಧಿಯನ್ನ ಕೊಟ್ಟು ನಮ್ಮನ್ನ ಸಾಕಿದ್ದಾರೆ. ಸೊ ಅಂತ ಅಪ್ಪಮ್ಮನ್ನು ನಾನು ಪಡಿಲಿಕ್ಕೆ ಪುಣ್ಯ ಮಾಡಿದ್ದೇನೆ ಅಂತಾನೆ ನಾನು ಹೇಳ್ತೇನೆ.